ವೆಲ್ಕಮ್ ಟು ದಿ ಕಲಿಯುಗ್ ಶೋ ಕ್ಲಿಪ್ಸ್ ಚಾನಲ್. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ. ಕೇಳ್ತಾ ಇರಿ, ಕಲಿತಾ ಇರಿ, ನೋಡ್ತಾ ಇರಿ, ಬೆಳಿತಾ ಇರಿ. ನಮಗೆ ಮನಾಲಿಲಿ ಸಿಗ್ತಾರೆ. ಯಾಕೆಂತಾರೆ ಹೌದು ಏನಕ್ಕೆ ಸಿಗ್ತಾರೆ ಅಂತಂದ್ರೆ ನಮ್ಮ ಗಾಡಿಗೆ ಹಿಂದೆಗಡೆ ಕರ್ನಾಟಕ ಬಾವುಟ ಹಾಕಿದ್ವಿ, ಅದೊಂದು ರೆಕಗ್ನೇಷನ್. ಇವರಿಬ್ರು ಬಂದು ಅವ್ರು ಅಂಡರ್-19, ಅವರು ಡೈರೆಕ್ಟ್ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾದ್ರು ಚೀಟಿ ಹಾಕಿದ್ರಂತೆ ಮನೇಲಿ, ಪೇರೆಂಟ್ಸ್ ಹೇಳಿ ಚೀಟಿ ಗಿಟಿ ಗಲಾಟೆ ಮಾಡ್ಕೊಂಡು ಇಬ್ರು ದುಡ್ಡು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ ಲದಾಖ್ ಮಾಡ್ಬೇಕಂತ. ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿಲ್ಲ, ನಾನು ಲದಾಖ್ ಮಾಡ್ಬೇಕನ್ನೋದು ಅಷ್ಟೇ ಅವ್ರಿಗೆ. ಲದಾಖ್ ಪ್ಲೇಸ್ ಹೌದು ಸಿಕ್ಕಾಪಟ್ಟೆ ಪ್ಲೇಸ್ ಇದೆ. ಲದಾಖ್ ಅನ್ನೋದು ಪ್ರತಿಯೊಬ್ಬ ಟ್ರೂ ರೈಡರ್ಗಳಿಗೆ, ಬೈಕರ್ಗಳಿಗೆ ಕೂದಲು ನಿಲ್ಸುತ್ತೆ. ಸೊ ಅದು ಎಲ್ಲರಿಗೂ ಒಂದು ಡ್ರೀಮ್, ಅದು ಆ ಜಾಗಕ್ಕೆ ಹೋಗ್ಬೇಕು ಅನ್ನೋದು. ಸೊ ನೀವು ಡೆಸರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಒಂದೊಂದ್ ಕಡೆಗೆ ಹೊರಟೋಗ್ಬಿಡ್ತೀರಾ, ಡಿಸ್ಪ್ಯಾಚ್ ಆಗ್ಬಿಡ್ತೀವಿ. ಅಲ್ಲಿಂದ ನಾವು ಒಬ್ಬೊಬ್ರು ಒಂದೊಂದು ದಿಕ್ಕು. ಆ ಲ್ಯಾಂಡ್ ಹೆಂಗಿದೆ ಅಂತಂದ್ರೆ ಯಾರು ಎಲ್ಲೋ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ನಾನು ಹುಡ್ಕಕ್ಕಾದ್ರೂ ನನ್ಗೇನು ಕಾಣ್ತಾ ಇಲ್ಲ, ಬರೀ ಭೂಮಿ ಅಷ್ಟೇ ಕಾಣ್ತಾ ಇದೆ, ಮರಳುಗಾಡು. ಎಲ್ಲೋ ಒಬ್ಬೊಬ್ರು ನನ್ನ ಮೇಲೆಲ್ಲಿದ್ದಾರೆ. ಸೊ ಹಿಂಗಪ್ಪ ಮಾಡೋದು. ನಮಗೂ ಒಂದ್ ಕಡೆ ಭಯ, ಹಿಂದೆ ತಿರುಗಿ ನೋಡ್ತೀವಿ, ದಾರಿ ಬಂದಿರೋ ದಾರಿ ಗೊತ್ತಿಲ್ಲ. ರೈಟ್, ಟಫೆಸ್ಟ್ ಆಗಿತ್ತು. ಒಂದು ಚಿಕ್ಕದಾಗೆ ಒಂದು ಮೌಂಟೇನ್ ಇತ್ತು, ಸರಿ ದಬಾಯಿಸಿ ಆ ಗಾಡಿ ಹೊಡೆದೆ ನಾನು ಆ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಟಾಪಲ್ಲಿ ನಿಂತ್ಕೊಂಡ್ರೆ ಕಾಣ್ತಾರೆ ಅಟ್ಲೀಸ್ಟ್ ನಮ್ಗೆ ಓಪನ್ ಲ್ಯಾಂಡಲ್ಲಿ. ಸೊ ಯಾರ್ಯಾರು ಎಲ್ಲಿದ್ದಾರೆ ಅಂತ. ಅಲ್ಲಿ ಹೋಗಿ ತುದಿಲಿ ನಿಂತ್ಕೊಂಡ್ರೆ ಇನ್ನೊಬ್ಬ ಇನ್ನೊಂದು ಮೂಲೆಯಲ್ಲಿ ಹೋಗ್ತಾ ಇದ್ದಾನೆ, ಅವನು ಇನ್ನೊಬ್ಬ ಇನ್ಯಾವುದೋ ಕಡೆ ಹೋಗ್ತಿದ್ದಾನೆ. ಅದೇ ಟೈಮಿಗೆ ಮೇಲ್ಗಡೆ ಒಂದು ಚಾಪರ್ ಪಾಸ್ ಆಗುತ್ತೆ. ನಮ್ಮ ಮಿಲಿಟರಿ ಅಲ್ಲಿ ರೋಡ್ಗಳೆಲ್ಲ ಏನು ಕಾಣಲ್ಲ, ಕಂಪ್ಲೀಟ್ ರೋಡ್ಸ್ ಎಲ್ಲ ಏನಿಲ್ಲ, ಅದು ಓಪನ್ ಲ್ಯಾಂಡ್. ಅದು ನೀನು ಹೋಗಿದ್ದೆ ದಾರಿ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗಲ್ಲ, ಏನು ಗೊತ್ತಿಲ್ಲ. ಕರೆಕ್ಟಾಗಿ ಟ್ರ್ಯಾಕರ್ ಗೊತ್ತಿರೋರಾದ್ರೆ ಆ ಒಂದು ಸಿಗ್ನಲ್ ಮೇಲೆ ಹೋಗ್ತಿರೋ ಒಂದು ಮೂಮೆಂಟ್. ನಮ್ಗೇನು ಗೊತ್ತಿಲ್ಲ, ಧೈರ್ಯ ಮಾಡಿ ಉಚಿತದಿಂದ ಹೊಡಿತಾ ಇದೀವಿ. ಸೊ ಒಬ್ಬೊಬ್ರು ನನ್ನ ದಿಕ್ಕಾಗ್ಬಿಟ್ವಿ. ಸೊ ನನಗೆ ಒಂದೇ ಒಂದು ಗಾಡಿ ಕಪ್ಪು ಚುಕ್ಕೆ ಕಾಣುತ್ತೆ, ಚಿಕ್ಕದ ಕಪ್ಪು ಚುಕ್ಕೆ. ಸೊ ಅಲ್ಲೆಲ್ಲೋ ಒಂದು ಗಾಡಿ ಹೋಗ್ತಾ ಇದೆ, ಯಾಕಂದ್ರೆ ಧೂಳ್ ಕಾಣುತ್ತೆ ಆ ಗಾಡಿ ಹೋಗ್ತಾ ಇದ್ರೆ ಹಿಂದೆಗಡೆ. ಸೊ ಸರಿ ಆಯ್ತು ಅಂತ ಅಲ್ಲಿಂದ ಆ ಗಾಡಿನ ಚೇಸ್ ಮಾಡಕ್ಕೆ ಅಂತ ಅದೇ ದಾರಿಲಿ ಹೋಗ್ತೀವಿ. ನನ್ ಕೆಳಗಡೆ ಇಳಿದ್ರೆ ಗಾಡಿ ಕಾಣಲ್ಲ, ಮತ್ತೆ ಆ ಧೂಳು ಏನ್ ಕಾಣುತ್ತಲ್ಲ ಆ ಧೂಳಲ್ಲಿ ಗಾಡಿ ಓಡಿಸ್ಬೇಕು. ಸೊ ನಾನೇನು ಹೇಳಿದ್ನಲ್ಲ, ಈ ಚಾಪರ್ ಪಾಸ್ ಆಗ್ತಾರೆ ಅಂತ, ಅದು ರೆಡಾರಲ್ಲಿ ನಮಗೆ ಅವ್ರಿಗೆ ಸಿಗ್ನಲ್ ಎಲ್ಲೋ ಗೊತ್ತಾಗಿರ್ಬೇಕು. ನಮ್ಗೆ ಹೋಗಿದ್ರೆ ಟ್ರ್ಯಾಕ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಜಾಮರ್ಸ್ ನಮ್ದು ಡಿವೈಸ್ ಅಲ್ಲಿ ಏನು ವರ್ಕ್ ಆಗಲ್ಲ ಅಲ್ಲಿ. ಸೊ ಅವ್ರು ಯಾವುದೋ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅವ್ರಿಗೆ ಇಮಿಡಿಯೇಟ್ ಆಗಿ ನಮ್ಗೊಂದು ಟ್ರಕ್ ಬಂತು, ಟೋಯಿಂಗ್ ಟ್ರಕ್. ಸೊ ಆ ಟ್ರಕ್ ನಮ್ಗೆ ದೊಡ್ಡದಾಗ ಕಾಣತ್ತಲ್ಲ, ಓ ಯಾವ್ದೋ ಗಾಡಿ ಬರ್ತಾ ಇದೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಬ್ಬೊಬ್ರು ಒಂದೊಂದು ಮೂಲೆಯಿಂದ ಎಲ್ಲಾ ಗಾಡಿ ಹತ್ರಕ್ಕೆ ಬರಕ್ ಸ್ಟಾರ್ಟ್ ಆದ್ರು. ಈ 4 ಜನ ನಾವೇನ್ ಮಿಸ್ ಆಗಿದ್ವಿ, 4 ಜನ ಒಂದ್ ಜಾಗಕ್ಕೆ ಬಂದ್ವಿ. ಅಲ್ಲಿ ಬಂದು ಅವ್ರ ಹತ್ರ ಬಾಯಿ ತುಂಬಾ ಉಗಿಸ್ಕೊಂಡು ಮಿಲಿಟರಿ ಅವ್ರ ಹತ್ರ. ಸೊ ಮಿಲಿಟರಿ ಗಾಡಿ ಅದು? ಹೌದೌದು, ಕಂಪ್ಲೀಟ್ ಅಲ್ಲಿರೋದೆಲ್ಲ ಕಂಪ್ಲೀಟ್ ಮಿಲಿಟರಿನೇ. ಸೆಕ್ಯೂರಿಟಿ ಸಿಸ್ಟಮ್ ಅವರೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್, ಅವರು ಇವರು ಎಲ್ಲ ಬಾರ್ಡರ್ ಇರೋರೆಲ್ಲ ಎಲ್ಲ ಮಿಲಿಟರಿನೇ, ಎಲ್ಲ ವಿತ್ ಲೋಡೆಡ್ ಗನ್ನು. ಗನ್ ಒಂದ್ ಎತ್ತಿಟ್ಟಿಲ್ಲ ಅಷ್ಟೇ ಇದೆಗೆ. ಪುಣ್ಯಕ್ಕೆ ನಮ್ಗೆ ಸದ್ಯ ನಾವು ಅಷ್ಟೊಂದು ಬೈಕೊಂಡು ಅವ್ರ ಹತ್ರ ಬೈಸ್ಕೊಂಡು ಟ್ರಾಪಿಕಾನ್ ಜ್ಯೂಸ್ ಕೊಟ್ರು ಕುಡಿಯೋದಕ್ಕೆ, ಬಿಸ್ಕೆಟ್ ಕೊಟ್ರು. ಬೈಯೋಷ್ಟೆಲ್ಲ ಬೈದ್ರು ಬಾಯಿ ತುಂಬ. ಆಮೇಲೆ ಇರ್ಲಿ ಪಾಪ ತಗೊಳ್ರಿ ಅಂತ ಹೇಳಿ ಜ್ಯೂಸು, ಟ್ರಾಪಿಕಾನ್ ಜ್ಯೂಸು ಮತ್ತೆ ಬಿಸ್ಕೆಟ್ ಕೊಟ್ರು. ಯೂಶಲಿ ಅಲ್ಲಿ ತುಂಬಾ ಜನ ಊಟಕ್ಕೆ ಇಲ್ಲದೆ ಒದ್ದಾಡ್ತಿರ್ತಾರೆ, ಮಿಲಿಟರಿ ಅವರೇ ಪಾಪ ಒದ್ದಾಡ್ತಾ ಇರ್ತಾರೆ. ಅವ್ರದೇ ಆದಂತ ಫುಡ್ ಇಟ್ಕೊಂಡಿದ್ದವರು ನಮಗೆ ಕೊಟ್ರು ಅವರು. ಸೊ ಅಲ್ಲಿ ಹೋಗಿಸ್ಕೊಂಡು ಅವ್ರು ಹೇಳ್ತಾರೆ, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿ ಮಿಲಿಟರಿ ಪೋಲ್ಸ್ ಹಾಕಿರ್ತೀವಿ, 100 ಮೀಟರ್ಗೆ ಒಂದೊಂದು ಮಿಲಿಟರಿ ಪೋಲ್ಸ್ ಹಾಕಿರ್ತೀವಿ. ನೀವು ಅದನ್ನ ಕವರ್ ಮಾಡ್ಕೊಂತ ಹೋಗ್ಬೇಕಂತ. ಸೊ ಅವ್ರು ಹೇಳ್ತಾರೆ ಡೈರೆಕ್ಷನ್ ಫಾಲೋ ಮಾಡಿ. ನಾವು ಆಕ್ಚುಲಿ ಈ ವೆಪನ್ಸ್ ಎಲ್ಲ ಇಡ್ತಾರಲ್ಲ ಆ ಥರ ಒಂದು ಜಾಗಕ್ಕೇನೋ ನಾವು ನಿಯರ್ ಟು ಹೋಗ್ಬಿಟ್ಟಿದ್ವಿ. ಅಲ್ಲಿಂದ 3 ಕಿಲೋಮೀಟರ್ ಅಷ್ಟೇ ಚೈನಾ. ಇಲ್ಲಿಗೆಲ್ಲ ಯಾಕೆ ಬಂದ್ರಿ ಅಂತ ಎಲ್ಲ ಬೈದು ಅವರು ನಮ್ಗೆ ತಿರ್ಗಾ ಈ ಕಡೆ ಎಲ್ಲ ಅಂದ್ಬಿಟ್ಟು ವಾಪಸ್ಸು ಬೇರೆ ರೋಡ್ ತೋರಿಸ್ತಾರೆ ನಮ್ಗೆ. ಆ ರೋಡಲ್ಲಿ ಹೋದ್ಮೇಲೆ ನಾವು ಅಷ್ಟು ದೂರ ಹೋದ್ಮೇಲೆ ಮೇನ್ ರೋಡ್ ಸಿಗುತ್ತೆ, ಜೀವ ಬರುತ್ತೆ.